ನಮಸ್ತೆ. ನಾನು ಮಾರುತಿರಾವ್ ಅಂತ, ಸಾಯಿಲ್ ಟ್ರಸ್ಟಿನ ಸದಸ್ಯ. ನಾವಿಲ್ಲಿ ಹನುಮನಹಳ್ಳಿ ಆನೆಗುಂದಿ ಹತ್ತಿರದ ಹನುಮನಹಳ್ಳಿ ಅಂತ ಒಂದು ಊರಿದೆ. ಅಂಜನಾದ್ರಿ ಬೆಟ್ಟ ಇದೆ ಇಲ್ಲಿ. ಇಲ್ಲಿ ಒಂದು ತರಕಾರಿಯ ಮಾಡೆಲನ್ನು ಮಾಡಿದ್ದೀವಿ, ಅದನ್ನು ತೋರಿಸ್ತಾ ಇದ್ದೇನೆ. ಬೇರೆ ಬೇರೆ ಮಾಡೆಲ್ಗಳನ್ನು ಮಾಡ್ತಾ ಇದ್ದೇವೆ. ಮಳೆಯಾಶ್ರಿತ ಕೃಷಿ ಮತ್ತು ಮೆಡಿಸಿನಲ್ ಪ್ಲ್ಯಾಂಟು ಮತ್ತು ಹಣ್ಣಿನ ಗಿಡಗಳ ಫ್ರೂಟ್ ಫಾರೆಸ್ಟ್ ಅಂತ ಆ ಥರ ಬೇರೆ ಬೇರೆ ಇದು ಮಾಡೆಲ್ಗಳು ಮಾಡ್ತಾಯಿದ್ದೇವೆ. ಮೇನ್ ಅಂದರೆ ನಾವು ಮಣ್ಣಿನ ಬಗ್ಗೆ ಮಾತಾಡ್ತೀನಿ. ಜೀವಂತ ಮಣ್ಣು, ನಮ್ಮ ತೋಟ, ಹೊಲ, ಗದ್ದೆಗಳಲ್ಲಿ ಮಣ್ಣು ಹೇಗಿರಬೇಕು ಅಂತ ಒಂದು ಮಾಡೋ ಪ್ರಯತ್ನದಲ್ಲಿದ್ದೇನೆ. ಅದರಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು ಮಳೆ ಆಶ್ರಿತ ಕೃಷಿಗೆ. ಯಾಕಂದರೆ ಮಳೆಯಾಶ್ರಿತ ಕೃಷಿಯಲ್ಲಿ ನಮ್ಮ ಅಧಿಕವಾದ ಉತ್ತಮ ಆಹಾರ, ಬೇಕಾಗಿರೋ ಆಹಾರ ಎಲ್ಲ ಬರೋದು ಮಳೆಯಾಶ್ರಿತ ಕೃಷಿಯಲ್ಲೇ. ಇದರ ಒಂದು ಭಾಗವಾಗಿ ತರಕಾರಿ ಒಂದು ಇದು ಮಾಡಿದ್ದೀವಿ, ಮಾಡೆಲ್ ಮಾಡಿದ್ದೀವಿ. ನಮ್ಮ ರೈತರು ಸದೃಢವಾಗಬೇಕಾದ್ರೆ ಹಣ ಕೊಡೋ ಒಂದು ಮಾಡೆಲ್ ಇದು. ATM ಮಷಿನ್ ಥರ ಕೆಲಸ ಮಾಡುತ್ತಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಇದನ್ನು ತೋರಿಸ್ತಾ ಆಗ್ತದೆ. ಇದರಲ್ಲಿ ಇದು ಒಂದು 25ರಿಂದ 26 ಗುಂಟೆ ಭೂಮಿ ಇದೆ. ಇದರಲ್ಲಿ ಈ ಥರ ವೆಜಿಟೇಬಲ್ ಬೆಡ್ ಮಾಡಿದ್ದೀವಿ. ತಾಕುಗಳಂತ ಹೇಳ್ತೇವೆ, ತರಕಾರಿ ತಾಕುಗಳನ್ನು ಮಾಡಿದ್ದೀವಿ. ಇದರಲ್ಲಿ ಒಂದು 10 ಸಾಲು ಬೇರೆ ಬೇರೆ ತರಕಾರಿಗಳನ್ನು ಹಾಕಿದ್ದೀವಿ. ಬೇರೆ ಬೇರೆ ಅಂದರೆ ಪಾಲಕ್ ಇದೆ, ನೀವು ನೋಡ್ಬೋದು. ಇದು ಒಂದು 25 ದಿವಸ ಆಯ್ತಿದು ಶುರು ಮಾಡಿ. ಇದಕ್ಕಿಂತ ಮುಂಚೆ ಒಂದು ಸಣ್ಣ ಜಾಗದಲ್ಲಿ ಬೇರೆ ಬೇರೆ ಎಲ್ಲ ತರಕಾರಿಗಳನ್ನು ಬೆಳೆಸಿ ನೋಡೋ ಪ್ರಯತ್ನ ಮಾಡಿದ್ವಿ, ಲ್ಯಾಬ್ ಥರ. ಅದಾದಮೇಲೆ ಈ ಥರ ತರಕಾರಿ ತಾಕುಗಳು ಅಥವಾ ವೆಜಿಟೇಬಲ್ ಬೆಡ್ ಮಾಡಿ ಇದರಲ್ಲಿ ಬೆಳೆಸಿದ್ದೀವಿ. ಪಾಲಕ್ ಇದೆ, ಒಂದು 10 ಸಾಲು ಪಾಲಕ್ಕು. ಒಂದು ಜಾಗದಲ್ಲಿ ಟೊಮಾಟೊ ಇದೆ, ಬದನೆ ಇದೆ, ಮತ್ತು ಹೂಕೋಸು, ಎಲೆಕೋಸು, ಮೆಣಸಿನ್ಕಾಯಿ, ಆ ಥರ ಬೇರೆ ಬೇರೆ ಇದೆ. 10 ಸಾಲು ಪಾಲಕ್ಕು. ನಂತರ ಸಬ್ಬಕ್ಕಿ ಇದೆ, ಆಮೇಲೆ ಮೆಂತೆ ಇದೆ, ನೀವು ನೋಡ್ಬೋದು. ಇದೇ ಜಾಗದಲ್ಲಿ ಮೆಂತೆನೂ ಬರುತ್ತೆ. ಮತ್ತು ದಂಟು ಅಥವಾ ನಾವು ರಾಜಗಿರಿ ಅಂತ, ಈ ಭಾಗದಲ್ಲಿ ರಾಜಗಿರಿ ಅಂತ ಹೇಳ್ತೇವೆ. ಇದರದ್ದು 2 ಪ್ರಕಾರದಿದೆ. ಇಲ್ಲಿ ನೋಡಿ ಸರ್, ಒಂದು 25 ದಿವಸದಲ್ಲಿ ಹೇಗೆ ಬಂದಿದೆ ಅಂತ ನೋಡ್ಬೋದು. ಟೊಮಾಟೊ ಕೂಡ ಇದ್ರ ಜೊತೆ ಸಸಿಗಳನ್ನು ತಂದು ಹಾಕಿದ್ವಿ, ಹೂ ಬಿಡ್ತಾ ಇದೆ. ಬದನೆ ತುಂಬ ಚೆನ್ನಾಗಿ ಇನ್ನೊಂದು 1 ತಿಂಗಳು, 1.5 ತಿಂಗಳಲ್ಲಿ ಹೂ ಬಿಟ್ಟು ಕಾಯಿಗಳು ಶುರು ಆಗ್ಬೋದು ಅನಿಸುತ್ತೆ. ನಾವು 4-5 ದಿವಸದಿಂದ ಇದನ್ನೇ ಮನೆಗೆ ಬಳಸ್ತಾ ಇದ್ದೇವೆ. ಈ ತರಕಾರಿ ತುಂಬ ಚೆನ್ನಾಗಿ ಬಂದಿದೆ ತರಕಾರಿ. ಇದರಲ್ಲಿ ಬದುಗಳಲ್ಲಿ ಸೈಡಲ್ಲಿ ನಾವು ಬೀಟ್ರೂಟು ಗಡ್ಡೆಗಳು ಹಾಕಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಬೀಟ್ರೂಟ್ ಇದೆ, ಬೀಟ್ರೂಟ್ ಬರ್ತಾ ಇದೆ. ಅಂದರೆ ಇದರಲ್ಲಿ ಸೊಪ್ಪು ತರಕಾರಿ ಇದೆ, ಹಣ್ಣು ತರಕಾರಿ ಇದೆ, ಸೊಪ್ಪುಗಳು, ತರಕಾರಿಗಳು, ಆಮೇಲೆ ಗೆಡ್ಡೆಗಳು. ಆಮೇಲೆ ಮುಂದೆ ಬೀನ್ಸು, ಹೀರೆಕಾಯಿ ಅದೆಲ್ಲ ಶುರು ಮಾಡ್ತೇವೆ. ಆ ಕಡೆ ಬೇರೆ ಇದರಲ್ಲಿ ಹಾಕಿದ್ದೀವಿ, ಅದನ್ನು ಶುರು ಮಾಡ್ತೇವೆ. ಇದು ದಂಟಿನ ಪಲ್ಯ, ಸಬ್ಬಕ್ಕಿ, ಈ ಥರ ಬೇರೆ ಬೇರೆ ಒಂದು 30 ತಾಕುಗಳಿದೆ, ವೆಜಿಟೇಬಲ್ ಬೆಡ್ಸ್ ಇದೆ. ಆ ಕಡೆ ತರಕಾರಿನೂ ಆಗುತ್ತೆ. ಇವಾಗ ಬದನೆ, ಹೂಕೋಸು, ಎಲೆಕೋಸು ಹಾಕಿದ್ದೀವಿ. ಇದರಲ್ಲಿ ಬಳ್ಳಿ ತರಕಾರಿಗಳನ್ನು ಮಾಡಿ ಅದು ಮಂಟಪ ಮಾಡ್ತೇವೆ. ಹೀರೆಕಾಯಿ, ಸೋರೆಕಾಯಿ, ಆಮೇಲೆ ಇದು ನಮ್ಮದು ಹಾಗಲಕಾಯಿ, ಆ ಥರ ಎಷ್ಟು ಬಳ್ಳಿ ತರಕಾರಿಗಳು ಬರ್ತವೆ ಈ ಭಾಗದಲ್ಲೆಲ್ಲ ಮಂಟಪ ಮಾಡಿ ಇದು ಮಾಡ್ತೀವಿ. ಆ ಮಧ್ಯೆ ಒಂದು ಗ್ಯಾಪ್ ಇತ್ತು, ಲೆವೆಲ್ ಬೇರೆ ಇತ್ತು. ಆ ಲೆವೆಲ್ ಮಧ್ಯದಲ್ಲಿ ನಾವು ಈ ಪುಂಡಿ ಪಲ್ಯ ಹಾಕಿದ್ದೀವಿ. ಇದು ಪುಂಡಿ ಪಲ್ಯ ಇದೆ, ಇದು ಬೀಜಕ್ಕಾಗಿ ಅಂತ ಹಾಕಿದ್ದೀವಿ. ಆಮೇಲೆ ಚೆಂಡು ಹೂ ಹಾಕಿದ್ದೀವಿ, ಸಾಲು ನೋಡ್ಬೋದು, ಚೆಂಡು ಹೂ ಇದೆ. ಇದು ರಾಜಗಿರಿ ಸೊಪ್ಪು. ಇದು ಬೇರೆ ಮಡಿನಲ್ಲಿ ಮಾಡಿ 1.5 ತಿಂಗಳು ಆಯಿತು
ಈ ಇನ್ನು ರಾಜಗಿರಿ ಕಾಣಿಸ್ತಾ ಇದೆ ಅಥವಾ ದಂಟು ಕಾಣಿಸ್ತಾ ಇದೆ. ಇದು ಮುಂದೆ ನಮಗೆ ಬೀಜನೂ ಆಗುತ್ತೆ ಮತ್ತು ತರಕಾರಿನೂ ಆಗುತ್ತೆ. ಇಲ್ಲಿ ಬೀಜಗಳು ಬರೋಕ್ಕೆ ಶುರುವಾಗಿದೆ ನೋಡಿ. ನಾನು ಇದರಲ್ಲಿ ಯಾವುದೇ ಜಾಸ್ತಿ ಗೊಬ್ಬರ ಹಾಕಿ ಅದೆಲ್ಲ ಮಾಡಿಲ್ಲ. ಇರೋದರಲ್ಲೇ ಇಲ್ಲಿ ಭತ್ತ ಬೆಳೀತಿದ್ರು, ಈ ಭೂಮಿ ಭತ್ತ ಬೆಳೀತಾಯಿದ್ರು. ಭತ್ತದ ಗದ್ದೆಯನ್ನು ಮುಗಿದ ಮೇಲೆ ರೋಟಾವೇಟ್ರ್ ಮಾಡಿ ಸುಮಾರು ಕಳೆ ಬರೋಕ್ಕೆ ಬಿಟ್ವಿ. 1 ತಿಂಗಳು ಕಳೆ ಬಂದು ಅದನ್ನೇ ರೋಟಾವೇಟ್ರ್ ಮಾಡಿ ಭೂಮಿಯಲ್ಲಿ ಸೇರಿಸಿ ಈ ಥರ ಮಾಡಿದ್ದೀವಿ. ಇವಾಗ ಸಗಣಿ ಗೆಂಜಲು ಅದು ನೀರಿನ ಜೊತೆ ಬಿಡ್ತಾಯಿದ್ದೇವೆ ಈ ಥರ. ಆಮೇಲೆ ದಿನಾಲು ಈ ಪ್ರೊಸೆಸ್ ಹೇಗಂದರೆ, ದಿನಾಲು ಒಂದೊಂದು ಬೆಡ್, ವೆಜಿಟೇಬಲ್ ಬೆಡ್ಡಲ್ಲಿ ಎಲ್ಲ ಸೊಪ್ಪುಗಳು ಹಾಕಿರ್ತೇವೆ. ತರಕಾರಿ, ಈ ಬದನೆ, ಮೆಣಸಿನ್ಕಾಯಿ ಅಥವಾ ಟೊಮಾಟೊ ಈ ಥರದ್ದು ಒಂದೇ ಸರಿ ಎಲ್ಲ ಕಡೆ ಹಾಕಿಬಿಡ್ತೀವಿ ಸಸಿಗಳನ್ನು. ಆಮೇಲೆ ಪ್ರತಿ ದಿವಸ ಒಂದೊಂದು ಬೆಡ್ಡಿಗೆ ಬೀಜಗಳ ನಾಟಿ ಮಾಡ್ತಾರೆ. 2 ಕೆಲಸದವರಿದ್ದಾರೆ. ಬೀಜಗಳನ್ನು ಒಂದು ದಿವಸ ಬೀಜ ನಾಟಿ ಮಾಡ್ತಾರೆ. 30 ದಿವಸ ಅಥವಾ 25-30 ದಿವಸದಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ. ಬೆಳಗ್ಗೆ ಬೀಜ ನಾಟಿ ಮಾಡೋದು, ಸಾಯಂಕಾಲ ಅದನ್ನು ಹಾರ್ವೆಸ್ಟ್ ಮಾಡೋದು, ಆ ಕೆಲಸ ಮಾಡ್ತಿದ್ದಾರೆ. ಮೇನ್ ನಮ್ಮ ಮನೆ ಸಲುವಾಗಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮಾರ್ಕೆಟ್ ಸಲುವಾಗಿ ನಾವು, ಮಾರ್ಕೆಟ್ ಅಂದರೆ ನಮ್ಮ ಪರಿಚಯದವರಿರೋ ಒಂದು 25-30 ಕುಟುಂಬಗಳನ್ನು ಐಡೆಂಟಿಫೈ ಮಾಡ್ತಾಯಿದ್ದೇವೆ. ಅವರಿಗೆ ಮನೆ ಬಾಗಿಲವರೆಗೆ ತಲುಪಿಸೋ ಒಂದು ಪ್ರಯತ್ನ ಶುರು ಮಾಡ್ತೇವೆ ಡಿಸೆಂಬರ್ ಮೊದಲ ವಾರ ಅಥವಾ 2ನೇ ವಾರ. ಅದಕ್ಕಿಂತ ಮುಂಚೆ ನಾವು ತಿಂದು ನೋಡ್ತೇವೆ. ಪ್ರತಿ ದಿವಸ ಒಂದು ಬೆಡ್ಡಲ್ಲಿ ಬೀಜ ಬಿತ್ತನೆ ಮಾಡ್ತಾರೆ. ಸೊಪ್ಪುಗಳ ಬೀಜ, ತರಕಾರಿ ಹಾಕಿರ್ತಾರೆ, ಸೊಪ್ಪು ಮತ್ತು ಗೆಡ್ಡೆಗಳು ಬೀಜ ಬಿತ್ತನೆ ಮಾಡೋದು ಒಂದು ಬೆಡ್ಡಲ್ಲಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬೆಡ್ಡಲ್ಲಿ ಹಾಗೆ ಪ್ರತಿ ಒಂದೊಂದು ದಿವಸ ಒಂದೊಂದು ಬೆಡ್ಡಲ್ಲಿ ಬೆಳಗ್ಗೆ ಇದು ಬಿತ್ತನೆ ಮಾಡ್ತಾರೆ. 25-30 ದಿವಸದಲ್ಲಿ ಹಾರ್ವೆಸ್ಟ್, ಒಂದೊಂದು ಬೆಡ್ಡಿಗೆ ಹಾರ್ವೆಸ್ಟ್ ಮಾಡ್ತಾರೆ. ಬೆಳಗ್ಗೆ ಬೀಜ ಬಿತ್ತನೆ ಮಾಡೋದು, ಸಾಯಂಕಾಲ ಹಾರ್ವೆಸ್ಟ್ ಮಾಡೋದು. ಆಮೇಲೆ ಮಧ್ಯೆ ಈ ಕಳೆ ಏನು ಬಂದಿರುತ್ತೆ, ಮಧ್ಯೆ ಸಮಯದಲ್ಲಿ ಕಳೆಯನ್ನು ತೆಗೆಯೋದು, ಆ ಕೆಲಸ ಇರುತ್ತೆ. ಈ ಥರ ಮಾಡ್ತೇವೆ. ಈ ಪ್ರೊಸೆಸ್ಸನ್ನು ಫಾಲೋ ಮಾಡ್ತಾಯಿದ್ದೀವಿ ನಾವು. ಬೇರೆ ಮಿಕ್ಕ ಸಮಯದಲ್ಲಿ ಬೇರೆ ತೋಟದ ಬೇರೆ ಕೆಲಸಗಳಿರ್ತವೆ, ಅದನ್ನು ಮಾಡ್ತಾರೆ. ಈ ಥರ ಇದಕ್ಕೆ ಒಂದು ಇದು ಕಟ್ತಾಯಿದ್ದೇವೆ. ಟೊಮಾಟೊಗೆ ಮೇಲೆ ಎತ್ತರ ಬೆಳೀಲಿ ಅಂತ ಮಂಟಪ ಥರ ಕಟ್ತಾಯಿದ್ದೇವೆ. ಆ ಪ್ರೊಸೆಸ್ ನಡೀತಾ ಇದೆ. ಇಲ್ಲಿ ನೋಡ್ಬೋದು, ಇದು ಕಾಡು ಬೆಂಡೆ ಅಂತ. ಕಾಡು ಬೆಂಡೆ ಇದು ಮರವಾಗಿ ಬೆಳೆಯುತ್ತದೆ. ಇಲ್ಲಿ ನೋಡ್ಬೋದು ಬೆಂಡೆ ಹೂ ಬಿಟ್ಟಿದೆ. ಸುತ್ತಲೂ ಸ್ವಲ್ಪ ಕಾಡಿನ ಥರ ಬೇರೆ ಬೇರೆ ಕಾಡು ಜಾತಿ ಹಣ್ಣಿನ ಗಿಡಗಳಿದೆ. ಅದನ್ನು ಇನ್ನೊಂದು ದಿವಸ ತೋರಿಸ್ತೇನೆ. ಪಕ್ಕದಲ್ಲಿ ತೆಂಗಿನ ತೋಟ ಇದೆ, ಅದರಲ್ಲಿ ಬಾಳೆ, ಪಪ್ಪಾಯ, ಬೇಲ ಅದೆಲ್ಲ ಹಾಕಿದ್ದೀವಿ. ಸುಮಾರು ಒಂದು 10 ಪ್ರಕಾರದ ಹಣ್ಣಿನ ಗಿಡಗಳಿದೆ. ಅದೊಂದು ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ. ಈ ಜಾಗದಲ್ಲಿ ಎಲ್ಲ ನಮ್ಮ ಬಳ್ಳಿ ತರಕಾರಿಗಳೆಲ್ಲ ಬೆಳೆಯೋ ಪ್ಲ್ಯಾನ್ ಇದೆ. ಆಗಲೇ ಇದು ಹಾಕಿದ್ದೀವಿ, ಎಲೆಕೋಸು ಇದೆ, ಬದನೆ ಇದೆ, ಸಸಿಗಳನ್ನ ಹಾಕಿದ್ದೀವಿ. ಸೊಪ್ಪು ಹಾಕಿ ಅದ್ರ ಜೊತೆ ಬಳ್ಳಿ ತರಕಾರಿಗಳ ಬೀಜಗಳನ್ನು ನಾಟಿ ಮಾಡ್ತೇವೆ 1-2 ದಿವಸದಲ್ಲಿ. ಇದು ಪುಂಡಿ ಪಲ್ಲೆ ಮತ್ತು ಚೆಂಡು ಹೂ, ಇದ್ರ ಜೊತೆ ರಾಜಗಿರಿನೂ ಇದೆ. ಇದೆಲ್ಲ ಬೀಜಗಳನ್ನು ಮಾಡೋ ಇದು ಇದೆ, ಪ್ಲ್ಯಾನ್ ಇದೆ. ಈ ಥರ 3 ಲೈನ್ ಇದೆ. ಇದರಲ್ಲಿ ಏನು ಲಾಭ ಅಂದರೆ, ಪ್ರತಿ ದಿವಸ ಈ ಒಂದು 50 ಅಡಿ ವೆಜಿಟೇಬಲ್ ಬೆಡ್ ಇದೆ. 50 ಅಡಿ ಅಂದರೆ 50 ಲೈನ್ ತರಕಾರಿಗಳಾದವು. 5 ಪ್ರಕಾರದ ತರಕಾರಿ ಇದೆ. 50 ಲೈನ್ ತರಕಾರಿ ಆದರೆ ಕನಿಷ್ಠ ಅಂದರೂ ಒಂದು ಲೈನಲ್ಲಿ 1 ಕಟ್ ಆದರೂ ಬರುತ್ತೆ. 2 ಕಟ್ ಅಂತ ನಮ್ಮದು ಇದು ಇದೆ, ಪ್ಲ್ಯಾನ್ ಇದೆ. 2 ಕಟ್ ಬರಬೇಕು. ಸ್ಟಾರ್ಟಿಂಗಲ್ಲಿ 1 ಕಟ್ ಆದರೂ ಬರುತ್ತೆ. ಅಂದರೆ 50 ಕಟ್ಟು ತರಕಾರಿ ಬರುತ್ತೆ, ಸೊಪ್ಪು ಬರುತ್ತೆ. 50 ಕಟ್ ಅಂದರೆ ಒಂದು ನಾವು ನಮ್ಮವರೇ ಪರಿಚಯದ ಗ್ರಾಹಕರಾದ್ರಿಂದ 15-20 ರೂಪಾಯಿ ಅಂತ ಕೊಡೋ ಇದು ಇದೆ. ಆಮೇಲೆ ತರಕಾರಿಗಳು ಒಂದು 5-10 kg ಟೊಮಾಟೊ, ಬದನೆ, ಬೇರೆ ಬೇರೆ ಎಲ್ಲ ಬರ್ಬೋದು. ಅದು ಎಲ್ಲ ಸೇರಿ ಒಂದು 50 kg ಆಗೋ ಲೆಕ್ಕ ಇದೆ ಪ್ರತಿ ದಿವಸ. ಆ ಥರ
ಮಾಡಿದ್ರೆ ಇದು ತರಕಾರಿ ಒಂದು 40 ರೂಪಾಯಿ ಅಂದರೂ ಕೂಡ ಇದು 10 ಕೆ ಜಿ ಮಾರಾಟ ಮಾಡಿದರೆ 400 ರೂಪಾಯಿ ಆಯಿತು. ನಾವು 50 ಕೆ ಜಿ ಲೆಕ್ಕ ಹಾಕಿದ್ದೀವಿ. 50 ಕೆ ಜಿ ಬದಲು 25 ಕೆ ಜಿ ಆದರೂ ಕೂಡ 1,000 ರೂಪಾಯಿ ಆಯಿತು. ತರಕಾರಿ ಸೊಪ್ಪು ಇದೆಲ್ಲ 20 ರೂಪಾಯಿ ಮಾಡಿದರೂ ಕೂಡ ಅದು 1,000 ಆಯಿತು. ಅಂದರೆ ಪ್ರತಿ ದಿವಸ 2,000 ಎವರೇಜ್ ಆಗೋ ಸಾಧ್ಯತೆ ಇದೆ. ಅಂದರೆ 60,000 ಆಯಿತು ತಿಂಗಳಿಗೆ. ಕೆಲಸಗಾರರು ಇದು ಹೋಗಿದ್ರು ಕೂಡ ಒಂದು 25,000-30,000 ಸಾವಿರ ಈ ಒಂದು 25-30 ಗುಂಟೆಯಲ್ಲಿ ಆದಾಯ ಆಗಬಹುದು. ಅದು ಆಗೋ ಸಾಧ್ಯತೆ ಇದೆ. ಈ ಥರದ್ದು ರೈತರು ಮಾಡ್ಬೋದಂತ ಸ್ವಾವಲಂಬಿ ಮಾಡೋ ಅವರಿಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೇವೆ. ಯಾರಾದರೂ ಇಷ್ಟಪಟ್ಟರೆ ಈ ಥರ ಮಾಡ್ಬೋದು. ನಮ್ಮ ಹತ್ರ ಕೂಡ ಮಣ್ಣಿನ ತಿಳುವಳಿಕೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ಮಾಡೋ ಉದ್ದೇಶ ಇದೆ. ಡಿಸೆಂಬರ್ 5ನೇ ತಾರೀಕು ಮಣ್ಣಿನ ವಿಶ್ವ ಮಣ್ಣು ದಿನ. ಆ ದಿವಸ ಒಂದು ಕಾರ್ಯಕ್ರಮ ಮಾಡಬೇಕಂತ ಇದೆ. 5 ಅಥವಾ 7ನೇ ತಾರೀಕಿಗೆ ನಾನು ಅದನ್ನು ಬೇರೆ ಇದರಲ್ಲಿ ತಿಳಿಸ್ತೇನೆ. ಅದರಲ್ಲಿ ಮಣ್ಣಿನ ಪಾಠಶಾಲೆ ಅಂತ ಪ್ರತಿ ವಾರ ಅಥವಾ 15 ದಿವಸಕ್ಕೊಂದು ಸರಿ ಇದೇ ಜಾಗದಲ್ಲಿ ಮಣ್ಣಿನ ಪಾಠಶಾಲೆ ಅಂತ ಒಂದು ಇದು ಮಾಡ್ತೀವಿ. ನಮ್ಮ ಹೊಲ ಗದ್ದೆಗಳ ಮಣ್ಣು ಹೇಗಿರಬೇಕು, ಜೀವಂತ ಮಣ್ಣು ಅಂದ್ರೇನು ಅದರ ಬಗ್ಗೆ, ಮತ್ತು ನಮ್ಮ ಹೊಲಗಳಲ್ಲಿ ನಾವೇ ಹೇಗೆ ಮಣ್ಣು ಪರೀಕ್ಷೆಗಳನ್ನು ಮಾಡಬೇಕು. ನಾವು ಈಗ ಲ್ಯಾಬಲ್ಲಿ ಕೊಟ್ಟಾಗ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯವರಿಗೆ ಮಣ್ಣನ್ನು ಕೊಟ್ಟಾಗ ಅವರು ರಾಸಾಯನಿಕ ಪರೀಕ್ಷೆಗಳನ್ನು ಮಾತ್ರ ಮಾಡ್ತಾರೆ. ಅಂದರೆ ಕೆಮಿಕಲ್ ಟೆಸ್ಟಿಂಗ್ ಮಾತ್ರ ಮಾಡ್ತಾರೆ ಲ್ಯಾಬಲ್ಲಿ. ಅದನ್ನು ಬಿಟ್ಟರೆ pH ಮತ್ತು EC 2 ಮಾತ್ರ ಮಾಡ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಭೌತಿಕ ಮತ್ತು ಜೈವಿಕ ಪರೀಕ್ಷೆಗಳು. ಅದು ಪರೀಕ್ಷೆ ನಮ್ಮ ತೋಟದಲ್ಲೇ ಹೇಗೆ ಮಾಡ್ಬೋದು, EC ಟೆಸ್ಟ್ ಹೇಗೆ ಮಾಡ್ಬೋದು, ಸಾಯಿಲ್ pH ಹೇಗೆ ಟೆಸ್ಟ್ ಮಾಡ್ಬೋದು, ಸಾಯಿಲ್ pH ಜಾಸ್ತಿ ಕಮ್ಮಿ ಆದರೆ ಅದನ್ನು ಹೇಗೆ ಸರಿಪಡಿಸೋದು, ಅದೆಲ್ಲ ಮಣ್ಣಿನ ಪಾಠಶಾಲೆಯಲ್ಲಿ ನಾವು ಹೇಳಿಕೊಡ್ತೇವೆ. ಆಮೇಲೆ ಅದರ ಜೊತೆ ಗೋಕೃಪಾಮೃತ, ಜೀವಾಮೃತ ಮತ್ತು ಪಂಚಗವ್ಯ, ಈ ಥರ ಬೇರೆ ಬೇರೆ ನಮಗೇನು ಬೇಕು, ತರಕಾರಿಗಳಿಗೆ ನಮ್ಮ ಭೂಮಿಗೆ ಏನು ಬೇಕು, ಮಣ್ಣಿಗೆ ಏನು ಬೇಕು, ಅದನ್ನು ಮಣ್ಣನ್ನು ಸರಿಪಡಿಸೋ ಯಾವ್ಯಾವ ವಿಧಾನಗಳನ್ನು ಮಾಡಿ ಪ್ರತ್ಯಕ್ಷವಾಗಿ ಮಾಡಿ ತೋರಿಸ್ತೇವೆ. ಆಮೇಲೆ ಕಾಂಪೋಸ್ಟ್ಗಳಂದ್ರೇನು, ಸರಳವಾದ ಕಾಂಪೋಸ್ಟ್ ಹೇಗೆ ಮಾಡಬೇಕು, ಅದು ಏನಕ್ಕೆ ಬೇಕು, ಅಥವಾ ಕಾಂಪೋಸ್ಟ್ ಇರದೇ ನಮ್ಮ ಭೂಮಿ ಹೇಗೆ ಸರಿಪಡಿಸ್ಬೋದು, ಅದನ್ನು ಮಣ್ಣಿನ ಪಾಠಶಾಲೆಯಲ್ಲಿ ತಿಳಿಸ್ಕೊಡ್ತೇವೆ. ಇದನ್ನು ನಾನು ಬೇರೆ ದಿವಸ ನಾನು ಯಾವಾಗ ಮಾಡ್ತೀನಿ ಆ ಡೇಟು ಸಮಯ ಎಲ್ಲ ತೋರಿಸ್ಕೊಡ್ತೇನೆ. ಇದು ನಮ್ಮ ತೋಟ ಇರೋದು ಅಂಜನಾದ್ರಿ ಬೆಟ್ಟ. ನೀವು ದೂರದಲ್ಲಿ ಕಾಣ್ಬೋದು ಅಂಜನಾದ್ರಿ ಬೆಟ್ಟ. ಆಂಜನೇಯ ಹುಟ್ಟಿದ ಜಾಗ ಇದು. ಅದರ ಎದುರುಗಡೆನೇ ಬರುತ್ತೆ ಈ ತೋಟ. ಇಲ್ಲೇ ಮಣ್ಣಿನ ಪಾಠಶಾಲೆ ಮಾಡ್ತೇವೆ. ಆಮೇಲೆ ಬೇರೆ ಬೇರೆ ಮಳೆಯಾಶ್ರಿತ ಕೃಷಿಗೆ ಸಂಬಂಧಪಟ್ಟ ಸುಮಾರು ಕೆಲಸಗಳು ಮಾಡ್ತಾಯಿದ್ದೇವೆ. ಭತ್ತದ ಗದ್ದೆ ತೆಗೆದು ಮಳೆಯಾಶ್ರಿತ ಕೃಷಿ ಮಾಡ್ತಾಯಿದ್ದೇವೆ. ಮೆಡಿಸಿನಲ್ ಪ್ಲ್ಯಾಂಟ್ಗಳು ಒಂದು 200ಕ್ಕಿಂತ ಜಾಸ್ತಿ ಹಾಕಿದ್ದೀವಿ ಈ ವರ್ಷವೇ. ಅದನ್ನು ತೋರಿಸ್ತೀವಿ, ಯಾವ್ಯಾವ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ, ಅದರ ಪ್ರಾಮುಖ್ಯತೆ ಏನು ತೋರಿಸೋ ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ಈ ಥರದ ಮಾಡೆಲ್ಗಳನ್ನು ರೈತರು ಮಾಡಿ ಮಣ್ಣನ್ನು ಸರಿಪಡಿಸಿ ನಿಮ್ಮ ಮಣ್ಣು, ತೋಟ, ಹೊಲ, ಗದ್ದೆ ಮಣ್ಣನ್ನು ಜೀವಂತವಾಗಿ ಬಳಸೋ ಪ್ರಯತ್ನ ಮಾಡಿ. ಮಣ್ಣು ಜೀವಂತವಾಗಿದ್ದರೆ ನಾವು ಜೀವಂತವಾಗಿರ್ತೇವೆ. ಮಣ್ಣಿನ ಆರೋಗ್ಯ ಸರಿ ಇದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ ಅಂತ ನನ್ನ ನಂಬಿಕೆ. ಇದು ಸತ್ಯ ಕೂಡ. ನಮಸ್ತೆ.